ಡಿಎಆರ್ ಡಿವೈಎಸ್ಪಿ ವಿರುದ್ಧ ವಂಚನೆ ಎಸಗಿರುವಂತಹ ಆರೋಪ ಕೇಳಿಬಂದಿದ್ದು ಸದ್ಯ ಪ್ರಕರಣ ಠಾಣೆ ಮೆಟ್ಟಿಲೇರಿದೆ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ವಿರುದ್ಧವಾಗಿ ಹಲವರು ದೂರನ್ನು ದಾಖಲು ಮಾಡಿದ್ದಾರೆ. ಡಿಆರ್ ಡಿವೈಎಸ್ಪಿ ಕೋಟಿ ವಂಚನೆ ಎಸಗಿರುವಂತಹ ಆರೋಪ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಆರ್ ಡಿವೈಎಸ್ಪಿ ನಂಜುಂಡಯ್ಯ ವಶಕ್ಕೆ ಪಡ್ಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. 9 ಎಕರೆ ಜಮೀನನ್ನ ಡೆವಲಪ್ ಮಾಡ್ತೀನಿ ಅಂತ ಹೇಳಿ ಹಲವರಿಗೆ ವಂಚಿಸಿರುವಂತಹ ಪ್ರಕರಣ ಇದು. ಸಾಕಷ್ಟು ಜನರಿಗೆ ಸುಮಾರು 30ರಿಂದ 40 ಕೋಟಿಯಷ್ಟು ವಂಚನೆಯಾಗಿದೆ. ಸಹಿ ಫೋರ್ಜರಿ ಮಾಡಿ ಒಂದೇ ಸೈಟನ್ನು ಹಲವರಿಗೆ ಅಗ್ರಿಮೆಂಟ್ ಮಾಡಿರುವಂತಹ ವಿಚಾರ. ನಂತರ ಆ ಸೈಟ್ ತಮ್ಮದಲ್ಲ ಅಂತ ಗೊತ್ತಾದಾಗ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ನೆಲಮಂಗಲ ಪೊಲೀಸರು ಸದ್ಯ ಪ್ರಕರಣವನ್ನು ಬೆದರಿಸ್ತಾ ಇದ್ದು ಎಷ್ಟು ಜನಕ್ಕೆ ಈ ರೀತಿಯಾಗಿ ವಂಚಿಸಲಾಗಿದೆ, ಎಷ್ಟು ಕೋಟಿ ವಂಚನೆಯಾಗಿದೆ, ಯಾವ್ಯಾವ ಜಾಗವನ್ನು ತೋರಿಸಿ ಈ ರೀತಿಯಾಗಿ ಅಗ್ರಿಮೆಂಟನ್ನು ಮಾಡಲಾಗಿತ್ತು ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಸ್ವಲ್ಪ ಅಮೌಂಟ್ ಪೇ ಮಾಡ್ಬಿಟ್ಟು 40 ಕೋಟಿ 30 ಕೋಟಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರೆ ಮತ್ತೆ ನಮ್ಮ ಯಜಮಾನ್ರ ಅವ್ರ ಅತ್ತೆ ಕೈಯಲ್ಲಿ ಇದ್ ಮಾಡ್ಸಿದ್ರು, ವಿಡಿಯೋ ಮಾಡ್ಸಿದ್ರು. ಆವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ 45 ಕೋಟಿ. ನಾವ್ 45 ಕೋಟಿ ಬಂದಿದ್ರೆ ನಾವ್ ಯಾಕೆ 3 ಜನ ಮನೆ ಕಟ್ಕೋತಾ ಇರ್ಲಿಲ್ಲ? ನಾವ್ ಯಾಕೆ ಒಂದೇ ಮನೆಯಲ್ಲಿ ಇರ್ತಾ ಇದ್ವಿ? ನಮ್ ಮಕ್ಳಿಗೆ ಯಾಕೆ EMI ಓದಿಸ್ತಾ ಇದ್ವಿ? ನಮ್ಗೆ ಅವ್ರ ಸ್ವಂತ ಚಿಕ್ಕಪ್ಪ, ನಮ್ಮ ಯಜಮಾನ್ರ ಚಿಕ್ಕಪ್ಪ ನಮಗ್ ಮಾವ. ಡಿವೈಎಸ್ಪಿ ಅವರು ಫಸ್ಟ್ ಒಂದ್ಸತಿ ನಮ್ಮ ಅತ್ತೆ ಅವ್ರ ಹತ್ರ ವ್ಯವಹಾರ ಮಾಡಿ, ನಮ್ಮ ಯಜಮಾನ್ರು ನಮ್ಮ ಮೈದಾ ಇವ್ರ ಹತ್ರ ಎಲ್ಲ ವ್ಯವಹಾರ ಮಾಡಿ ಒಂದ್ಸತಿ ಮೋಸ ಮಾಡಿ, ಇನ್ನೊಂದ್ಸತಿ ನಾವ್ ಬಿಟ್ಬಿಟ್ಟಿದ್ವಿ, ಬೇಡ ಇವ್ರ ವ್ಯವಹಾರ ಎಲ್ಲ ಬೇಡ ಅಂತ. ಮತ್ತೆ ಒಂದ್ಸತಿ ಬಂದು ನಾನ್ ಮದ್ವೆ ಆಮೇಲೆ ಬಂದು ಇದ್ ಮಾಡಿದ್ರು, ಏನಂತ ಬನ್ನಿ ಈ ಸತಿ ಫಸ್ಟ್ ಸತಿ ಆದಂಗೆ ಈ ಸತಿ ಆಗಲ್ಲ, ನಾವ್ ನೋಡ್ಕೋತೀವಿ ಹಂಗೆ ಹಿಂಗೆ ಅಂತ ಬಂದು ಮಾತಾಡಿದ್ರು. ಆದ್ರೆ ಏನ್ ಮಾಡಿದ್ರು ಲಾಸ್ಟ್ಗೆ ಪಂಗನಾಮ ಇಟ್ರು, ಅಷ್ಟ್ ಮಾಡ್ತೀನಿ ಇಷ್ಟ್ ಮಾಡ್ತೀನಿ ಹಂಗೆ ಮಾಡಿ ನಮ್ಮನ್ನ ಈ ಸ್ಟೇಜ್ಗೆ ನಮ್ಗೆ ಇಲ್ಲಿಗೆ ಪೊಲೀಸ್ ಸ್ಟೇಷನ್ಗೆ ತಂದು ನಿಲ್ಸಿದ್ದಾರೆ. ಅಂದ್ರೆ ಡಿವೈಎಸ್ಪಿ ನಂಜುಂಡಯ್ಯ ಅವರು ನನ್ನ ಮಾವನ್ನ ಅಕ್ಕನ ಮಗ ಆಗ್ಬೇಕು, ಅಕ್ಕನ ಮಗ ನನಗೆ ಮಾವ ಆಗ್ಬೇಕು ಇವರು ನಂಜುಂಡಯ್ಯ ಅವರು. ಹೀಗೆ ಬಂದ್ರು, ಅವರು ಬಂದು ನಮ್ಗೆ ಏನೋ ಒಂದು ಸಂಧಾನ ಮಾಡ್ಕೊಳ್ಳೋಣ, ನಮ್ದು ಹೀಗೆ ಪ್ರಾಬ್ಲಮ್ ಇತ್ತು, ನೆಲಮಂಗಲ ಜಮೀನ್ದು ಪ್ರಾಬ್ಲಮ್ ಇದ್ದಾಗ ಹೀಗೆ ನಾವು ಎಲ್ಲ ಸಂಧಾನ ಮಾಡ್ಕೊಳ್ಳೋಣ, ಇವಾಗ ಏನಾಗಿದ್ಯೋ ಅದನ್ನ ಸಾಕು, ಇನ್ನು ಎಷ್ಟ್ ದಿನ ಅಂತ ಹೀಗೆ ಇದ್ ಮಾಡೋದು ಅಂತಂದ್ರು. ಅವಾಗ ಮೊದ್ಲು ಏನಾಗಿತ್ತು ಅಂತಂತ ನನಗೆ ಗೊತ್ತಿದೆ, ಅದನ್ನ ಇವಾಗ ಅಷ್ಟೊಂದು ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವನು ಮಾಡಿರೋ ಫ್ರಾಡ್ ಕೆಲ್ಸಕ್ಕೆ ಇವಾಗ ಏನಾಗಿದೆಯೋ ಅದ್ ಕೊಟ್ರೆ ಸಾಕು ಅನ್ಸುತ್ತೆ ನನಗೆ. ಏನಾಯ್ತು ಅಂತಂದ್ರೆ ನೆಕ್ಸ್ಟ್ ಒಂದು ಸೈಟ್ಸ್ ಅಂತ ಮಾಡ್ತಾರೆ, ಸೈಟ್ಸ್ ಮಾಡಿ ಅವನು ಈಗ ಕಂಪ್ಲೇಂಟ್ ಇದು ಮಾಡಿರೋದು ನಂಜುಂಡಯ್ಯವ್ರ ಮೇಲೆ. ನಾವೇ ನಂಜುಂಡಯ್ಯವ್ರು ಬಂದ್ಬಿಟ್ಟು ನಮ್ಮ ಸ್ವಂತ ಚಿಕ್ಕಪ್ಪನೇ ಆಗಬೇಕು. ಅವ್ರು ಬಂದು ಚನ್ನಪಟ್ಟಣದಲ್ಲಿ ಡಿವೈಎಸ್ಪಿ ಆಗಿದ್ದಾರೆ ಸರ್, ಚನ್ನಪಟ್ಟಣ ಪೊಲೀಸ್ ಟ್ರೈನರ್ ಆಗಿ. ಅವ್ರು ನಮ್ಗೆ ಏನೋ ಒಂದು ಮೋಸ ಮಾಡಲ್ಲ ಅಂತ ಒಂದು ಇದ್ರ ಮೇಲೆ ನಾವು ಒಂದು ನಮ್ಮ ಜಾಗನ ಅವರು ಹೇಳ್ದಂಗೆಲ್ಲ ಕೆಲವೊಂದು ಸೈಟ್ಗಳನ್ನು ಮಾಡಿ ನೆಲಮಂಗಲದಲ್ಲಿ, ಯಲಹಂಕದಲ್ಲಿ, ಆಮೇಲೆ ಇದು ದೊಡ್ಡಬಳ್ಳಾಪುರ, ಗಂಗೇನಹಳ್ಳಿ ಇಲ್ಲೆಲ್ಲ ಬಂದು ನಾವು ಅವ್ರು ಹೇಳಿದ ಹತ್ರ ಎಲ್ಲ ನಾವೇ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸರ್. ಅವರು ಮೋಸ ಮಾಡಲ್ಲ ಅನ್ನೋ ಒಂದು ಇದ್ರ ಮೇಲೆ ಮಾಡಿದ್ರೆ ಅದೇ ಅವ್ರು ಒಂದೇ ಖಾತೆ ಮೇಲೆ ಅವ್ರ ತಮ್ಮನ್ನ ಇದ್ರದ್ದು ಆನಂದನ ಇದ್ರ ಮೇಲೆ ನಾನು ಬಂದ್ಬಿಟ್ಟು ಅದನ್ನು ಯಾವುದೋ ರಿಜಿಸ್ಟರ್ ಎಲ್ಲ ಮಾಡಿಸ್ತಾರೆ. ನಾನು ಕೇಳ್ತೀನಿ, ಅಣ್ಣ ಇದೆಲ್ಲ ತಪ್ಪಲ್ವಾ, ಇದೆಲ್ಲ ಮಾಡಬಾರ್ದು ಅಂತ. ಅಂದರೆ ಇದು ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು, ದೊಡ್ಡಬಳ್ಳಾಪುರಕ್ಕೆ, ಇದು ಚಿಕ್ಕಬಳ್ಳಾಪುರದಕ್ಕೂ ಆಮೇಲೆ ದೇವನಹಳ್ಳಿದು ಕೆಲವೊಂದು ಲ್ಯಾಂಡ್ಗಳಿಗೆ ನನಗೆ ದುಡ್ಡಿಲ್ಲ, ನೀನು ಇದನ್ನು ಮಾಡು. ಇನ್ನು